ಬರಗಾಲ ಇರಬಹುದು, ಏನೇ ಆದ್ರೂ ಕೂಡ 24 ಗಂಟೆಯಲ್ಲಿ ನಾವು ರೈತರಿಗೆ ನ್ಯಾಯವನ್ನ ಒದಗಿಸ್ತೀವಿ. 24 ಗಂಟೆಯಲ್ಲಿ ರೈತರ ಖಾತೆಗೆ ದುಡ್ಡನ್ನ ನಾವು ಹಾಕಿದ್ವಿ. ಆದ್ರೆ ಇವತ್ತು ಇಷ್ಟು ರೈತರು ಕಣ್ಣೀರಿಡಬೇಕಾದ್ರೂ ಸಹಿತ ಈ ಸರ್ಕಾರ ಅದ್ರ ಕಡೆಗೆ ಒಂದು ಚೂರು ಕೂಡ ನೋಡ್ತಾ ಇಲ್ಲ. ಇವತ್ತು ಮೆಕ್ಕೆಜೋಳದ ಒಂದು ಬೆಂಬಲ ಬೆಲೆ, ತೊಗರಿಯ ಬೆಂಬಲ ಬೆಲೆ, ಹೆಸರಿನ ಬೆಂಬಲ ಬೆಲೆ, ಈ ಬೆಂಬಲ ಬೆಲೆ ಮತ್ತು ಖರೀದಿ ಕೇಂದ್ರಗಳ ಬಗ್ಗೆನೂ ಕೂಡ ಈ ಸರ್ಕಾರ ಮೀನಾಮೇಷ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಇವತ್ತು ಅಧಿವೇಶನದ 2ನೇ ದಿನ ಇವತ್ತೇ ಚರ್ಚೆ ಪ್ರಾರಂಭ ಆಗ್ತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿಯನ್ನು ಎತ್ತುತ್ತಾ ಇದ್ದೀವಿ. ಈ ಭಾಗದ ನಮ್ಮ ರೈತರ ಬಗ್ಗೆ ಧ್ವನಿಯನ್ನು ಎತ್ತುತ್ತಾ ಇದ್ದೀವಿ. ಅಭಿವೃದ್ಧಿಯ ಬಗ್ಗೆ ಧ್ವನಿಯನ್ನು ಇವತ್ತು ನಾವು ಎತ್ತುತ್ತಾ ಇದ್ದೀವಿ. ಅದು ಆಗೋವರೆಗೂ ಕೂಡ ನಾವು ಬಿಡೋದಿಲ್ಲ. ಹೀಗಾಗಿ ಈ ಒಂದು ಸರ್ಕಾರದ ಕಣ್ಣನ್ನ ತೆರಿಬೇಕು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು. ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಇದು ಬಹಳಷ್ಟು ದೊಡ್ಡದಾದಂತ ಜಿಲ್ಲೆ. ಈ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಇಲ್ಲಿ ಚಿಕ್ಕೋಡಿ ಮತ್ತು ಗೋಕಾಕ್ 2 ಜಿಲ್ಲೆಗಳು ಪ್ರತ್ಯೇಕ ಮತ್ತೆ ಆಗ್ಲೇಬೇಕು. ಯಾಕಂದ್ರೆ ನಾನು ನಿಪ್ಪಾಣಿ ಕ್ಷೇತ್ರದಿಂದ ಬರ್ತೇನೆ, ಗಡಿ ಭಾಗದಲ್ಲಿ ಇರ್ತೇನೆ. ಆದ್ರೆ ಚಿಕ್ಕೋಡಿ ಜಿಲ್ಲೆ ಆದಾಗ ಮಾತ್ರ ಆ ಗಡಿ ಭಾಗಕ್ಕೆ ಒಂದು ನ್ಯಾಯ ಸಿಗ್ತದೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಾವು ಮತ್ತು ಜವಾಬ್ದಾರಿಯನ್ನ ಸರ್ಕಾರಕ್ಕೆ ಒಂದು ಕಟ್ಟುನಿಟ್ಟಾದ ಎಚ್ಚರಿಕೆಯನ್ನು ಕೊಡ್ತೇವೆ. ನೀವು ಗೋಕಾಕ್ ಮತ್ತು ಚಿಕ್ಕೋಡಿ 2 ಕೂಡ ಜಿಲ್ಲೆ ಮಾಡ್ಲೇಬೇಕು. ಯಾವಾಗ ಜಿಲ್ಲೆ ಆದ್ರೆ ಮಾತ್ರ ನಮಗೆ ಸ್ವಲ್ಪ ಸಮಾಧಾನ ಸಿಗ್ಬೋದು, ಈ ಅಭಿವೃದ್ಧಿ ಕಾರ್ಯ ಮಾಡಬಹುದು. ಅಕಸ್ಮಾತ್ 2 ಜಿಲ್ಲೆ ಆಗ್ಲಿಲ್ಲ ಅಂತಂದ್ರೆ ಉತ್ತರ ಕರ್ನಾಟಕಕ್ಕೆ ನೀವು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ರೆ ನಮ್ಮ ಉತ್ತರ ಕರ್ನಾಟಕ ಕೂಡ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅನ್ನುವಂತ ಬೇಡಿಕೆ ಈ ಭಾಗದ ಜನರಿಂದ ಬರ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೇನೆ. ಹಾಗಾಗಿ ರೈತರ ಕಣ್ಣೀರನ್ನ ಒರೆಸುವಂತ ಕಾರ್ಯ ಸರ್ಕಾರ ಮಾಡಬೇಕು. ಇದು ಟೀಕೆ ಮಾಡುವಂತಹ ಒಂದು ಪದ್ಧತಿ ಅಲ್ಲ. ರೈತರನ್ನ ಮುಂದೆ ಇಟ್ಕೊಂಡು ನಾವು ಬೇಳೆ ಬೇಯಿಸ್ಕೊಳ್ತಾ ಇದ್ದೀವಿ ಅಂತಕ್ಕಂತ ಒಂದು ಮಾತನ್ನ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಅದು ನಮ್ಮ ಜಾಯಮಾನವಲ್ಲ. ರೈತರಿಗೆ ಅನ್ಯಾಯ ಆಗಿದೆ, ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಆಗಿದೆ. ಅದನ್ನ ಸರಿಪಡಿಸಬೇಕು ಮತ್ತು ಅದು ಸರಿಪಡಿಸಲಿಲ್ಲ ಅಂದ್ರೆ ನಾವು ತಕ್ಕ ಉತ್ತರ ಕೊಡ್ತೀವಿ ವಿರೋಧ ಪಕ್ಷ ಆಗಿ ಅಂತ ಹೇಳ್ತಾ ಇವತ್ತು ರೈತರ ಪರವಾಗಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮದಲ್ಲಿ ಬಂದಂತ ತಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.